ಕೇಂದ್ರ ಸರ್ಕಾರದ ಆಶ್ರಯ ಯೋಜನೆ ಬಡವರ ಪಾಲಿಗೆ ಮರೀಚಿಕೆಯಾಗಿದೆ. ರಾಜ್ಯ ಸರ್ಕಾರ ಬಡವರಿಗೆ ಮನೆ ಕಟ್ಟಿಕೊಡಬೇಕು ಅನ್ನೋಂಥ ಘೋಷಣೆಗಳು ಮಾಡಿ ಲಕ್ಷ ಲಕ್ಷ ಮನೆಗಳು ಕಟ್ತೇವೆ, ಉಚಿತವಾಗಿ ಕೊಡ್ತೇವೆ, ಅವ್ರಿಗೆ ಸಬ್ಸಿಡಿ ಜಾಸ್ತಿ ಕೊಡ್ತೇವೆ, ಈ ರೀತಿ ಬರೀ ಘೋಷಣೆಗಳು ಮಾತ್ರ ಮಾಡ್ತಾ ಇದೆ. ನಾನು ಮೊನ್ನೆ ಶಿವಮೊಗ್ಗ ನಗರಕ್ಕೆ ಮಾನ್ಯ ಜಮೀರ್ ಅಹಮದ್ ಅವರು ಬಂದಿದ್ದರು. ಬಂದು ಏನು ಬಡವರಿಗೆ ಕೊಟ್ಟರು ಅಂತ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಒಟ್ಟು 652 ಮನೆ ರೆಡಿ ಆಗಾಗಲೇ 6 ತಿಂಗಳಾಯಿತು. ಇವತ್ತು ಕೊಡ್ತೀವಿ ಅಂತಂದರು. ಕೊನೆಗೆ ಮೂಲಭೂತ ಸೌಕರ್ಯಗಳಿಲ್ಲ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಅದಾದ ನಂತರ ಕೊಡ್ತೀವಿ ಅಂದರು. ಅದಕ್ಕೆ ಬೇಕಾದಂಥ 12 ಕೋಟಿ ರೂಪಾಯಿನ ನಾನು ತಕ್ಷಣ ಬಿಡುಗಡೆ ಮಾಡಿಸ್ತೀನಿ ಅಂತ ಮಾನ್ಯ ಮಧು ಬಂಗಾರಪ್ಪನವರು ಕೂಡ ಹೇಳಿದರು. ಮಾನ್ಯ ಜಮೀರ್ ಅಹಮದ್ ಅವರು ಬಂದವರು ಬರಿಗೈಯಲ್ಲಿ ಬಂದರು, ₹1 ಕೂಡ ಬಿಡುಗಡೆ ಮಾಡಲಿಲ್ಲ. ಇದ್ದಂಥ ಮನೆಗಳನ್ನು ಶಾಸಕರೇ ಕೊಡ್ತೀವಿ ಅಂತ ಬಂದಿದ್ದರು ಮುಂದೆ, ಅವ್ರಿಗೂ ತಪ್ಪಿಸಿ ನಾವು ಕೊಟ್ವಿ ಅಂತ ಒಂದು ಕ್ರೆಡಿಟ್ ತಗೊಂಡು ಹೋಗದಂಥ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇದೇ ಪರಿಸ್ಥಿತಿ ಇದ್ದಿದ್ದರೆ 3 ತಿಂಗಳ ಕೆಳಗಡೆನೆ ಆ ಬಡವರಿಗೆ ಮನೆ ಸಿಗೋದು. ಯಾಕೆ ನಿಲ್ಲಿಸಿದ್ರಿ ಅವ್ರಿಗೆ ಮನೆ ಕೊಡೋದನ್ನು? ಹೋಗ್ಲಿ, ಪರ್ಮನೆಂಟಾಗಿ ಪವರ್ ಕೊಟ್ರಾ 12 ಕೋಟಿ ರೂಪಾಯಿ ಕೊಡಬೇಕು ಅನ್ನೋದನ್ನು ಕಾರ್ಪೊರೇಷನಿಂದ ಆಶ್ರಯ ಸಮಿತಿಯಿಂದ ರೆಸಲ್ಯೂಷನ್ ಆಗಿ ಹೋಗಿ ಭಾಳ ತಿಂಗಳುಗಟ್ಟಲೆ ಆಯಿತು. ಈಗಲೂ ಮೊನ್ನೆ ಬಂದವರು ಕೂಡ ನಾನು ಹೋಗ್ತಿದ್ದಂಗೆ ಕ್ಯಾಬಿನೆಟಲ್ಲಿ ಇಟ್ಟು 12 ಕೋಟಿ ಬಿಡುಗಡೆ ಮಾಡ್ತೀನಿ ಅನ್ನೋಂಥ ಮತ್ತೊಂದು ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಈಗ ಪವರ್ಗೆ ಸೂಪರ್ವೈಸರಿ ಚಾರ್ಜ್ ಏನಿದೆ 1,10,00,000 ಇದು ಕಾರ್ಪೊರೇಷನಿಂದ ಕಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಇದರಲ್ಲಿ ₹1 ಇಲ್ಲ. ಆ ದುಡ್ಡಿನಲ್ಲಿ ಟೆಂಪ್ರವರಿ ಪವರ್ ತಗೊಂಡಿದ್ದಾರೆ. ಟೆಂಪ್ರವರಿ ಪವರ್ ತಗೊಂಡು ಈ ಒಂದು 652 ಮನೆ ಕೊಟ್ಟಿದ್ದಾರೆ. ಮುಂಚೆ 620 ಮನೆ, ಈಗ 652 ಮನೆ, 1272 ಮನೆ ಮಾತ್ರ 3000 ಮನೆಗಳಲ್ಲಿ ಆಗಿರೋದು. ಇವರೇನು ಹೇಳಿದರು, ಮೂಲಭೂತ ಸೌಕರ್ಯಗಳು ಕೊಡ್ತೀನಿ ಅಂತ. ಮೂಲಭೂತ ಸೌಕರ್ಯಗಳು ಇಲ್ಲದೇ ಕೊಟ್ಟಿರೋದು 652 ಮನೆ. ಇನ್ನು ಬಾಕಿ 1728 ಮನೆ ಯಾವಾಗ ಕೊಡ್ತೀರಿ ಅನ್ನೋದಕ್ಕೆ ಉತ್ತರ ಇಲ್ಲ. ಕಾಂಟ್ರಾಕ್ಟ್ರು ಅಳ್ತಾ ಇದ್ದಾನೆ. ಅವನಿಗೆ 24 ಕೋಟಿ ರೂಪಾಯಿ ಈಗ ಮಾಡಿರೋ ಕೆಲಸಕ್ಕೆ ಬಾಕಿ ಇದೆ. ಕೆಲಸಕ್ಕೆ ಬಾಕಿ 24 ಕೋಟಿ ರೂಪಾಯಿ. ಇನ್ನೆಂಗೆ ಮಾಡ್ತಾನೆ ಅವನು? ನಾನು ಶಾಸಕನಾದಂಥ ಸಂದರ್ಭದಲ್ಲಿ, ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದ್ರೋ ಮಾಡ್ದಂಗೆ ನಾವು ಪೇಮೆಂಟ್ ಮಾಡ್ತಾ ಬಂದ್ವಿ. ಯಾಕೆ? ರಾಜ್ಯ ಸರ್ಕಾರದ ದುಡ್ಡಿದೆ, ಅದರಲ್ಲಿ ಕೇಂದ್ರ ಸರ್ಕಾರದ ದುಡ್ಡಿದೆ, ಬೆನಿಫಿಷರೀಸು ಯಾರು ವಸತಿ ಬಡವರಿದ್ದಾರೆ ಅವ್ರ ದುಡ್ಡಿದೆ. 80,000 ರೂಪಾಯಿ ಜನರಲಾಗಿ, 50,000 ರೂಪಾಯಿ SC ST ಇತ್ತು, ಜೊತೆ ಬ್ಯಾಂಕ್ ಲೋನ್ ಇತ್ತು. ಇಷ್ಟು ದುಡ್ಡನ್ನು ಕಟ್ಕೊತ ಬಂದಿದ್ವಿ. ಈ ಕೇಂದ್ರ ಸರ್ಕಾರದ ದುಡ್ಡು ಪೂರ್ಣ ಬಳಸ್ಕೊಂಡಿದ್ದಾರೆ. ಆ ಬಡವ್ರ ದುಡ್ಡೇನು 80,000 ರೂಪಾಯಿ ಅಥವಾ 50,000 ರೂಪಾಯಿ ಕೊಡಬೇಕು, ಅದು ಬಳಸ್ಕೊಂಡಾಗಿದೆ. ರಾಜ್ಯ ಸರ್ಕಾರದ ಹಣ 24 ಕೋಟಿ ರೂಪಾಯಿ ಬಾಕಿ ಇದೆ, ಇವತ್ತು ಬಾಕಿ ಇದೆ. ಇನ್ನೇನು ಕೆಲಸ ಮಾಡ್ತಾನೆ ಕಾಂಟ್ರಾಕ್ಟ್ರು? ಉಳಿದಂಥ ಮನೆ ಯಾವತ್ತು ಕೊಡ್ತೀರಿ? ಇದು ನಾನು ಹೇಳ್ತಾ ಇರೋದು ಗೋವಿಂದಾಪುರದ್ದು, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಗೋವಿಂದಾಪುರದ್ದು ಇದ್ರ ಪರಿಸ್ಥಿತಿ. ಈ 12 ಕೋಟಿ ರೂಪಾಯಿ ಇವರು ಬಿಡುಗಡೆ ಮಾಡಿದ ಮೇಲೆ ಪರ್ಮನೆಂಟ್ ಪವರ್ ಬರುತ್ತೆ. ಅಲ್ಲಿ ತನಕ ಟೆಂಪ್ರವರಿ ಪವರ್ ಇರೋದ್ರಿಂದ 1ಕ್ಕೆ 4 ಪಟ್ಟು ಕಾರ್ಪೊರೇಷನ್ಗೆ ಇದರ ದುಡ್ಡು ಜಾಸ್ತಿ ಬೀಳುತ್ತೆ. ಚಾರ್ಜ್ ಪವರ್ದು ಟೆಂಪ್ರವರಿ ಕಾಸ್ಟು ಕಡಿಮೆ,
ಐ ಮೀನ್ ಪರ್ಮನೆಂಟದ್ದು ಏನಿದೆ ಅದು ಕಡಿಮೆ ಆಗುತ್ತೆ ಚಾರ್ಜು, ಟೆಂಪ್ರವರಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಇದನ್ನು ತಕ್ಷಣ ರಾಜ್ಯ ಸರ್ಕಾರ 12 ಕೋಟಿ ರೂಪಾಯಿ ಮೊದಲನೇದು ಬಿಡುಗಡೆ ಮಾಡಿ ಉಳಿದಂಥ ಮನೆಗಳು ಅದನ್ನು ಪೂರ್ಣ ಮಾಡೋದಕ್ಕೋಸ್ಕರ 24 ಕೋಟಿ ರೂಪಾಯಿ ಏನು ಬಾಕಿ ಇದೆ ಕಾಂಟ್ರಾಕ್ಟ್ರಿಗೆ ಅದನ್ನು ಕೊಟ್ಟು ಮುಂದುವರಿಬೇಕು. ಇವರು ಆಶ್ರಯ ಬಗ್ಗೆ ಬಡವರ ಬಗ್ಗೆ ಆಸಕ್ತಿ ಇದ್ದರೆ